ಪ್ರಶ್ನೆ ನೋಡ್ರಿ. ಇಂದು ಮಂಗಳವಾರವಾದರೆ ಹಿಂದಿನ 52ನೇ ದಿನ ಯಾವ ದಿನವಾಗಿತ್ತು? ಹಿಂದಿನ ಅಂದರೆ ಹಿಂದೆ ಯಾವ ದಿನವಾಗಿತ್ತು? ಇಂದು ಮಂಗಳವಾರ ಐತಿ, ಇಂದು ಯಾವ ವಾರ ಐತಿ? ಇಂದು ಮಂಗಳವಾರ. ಇಂದು ಮಂಗಳವಾರ ಆದ್ರೆ ಹಿಂದೆ 52ನೇ ದಿನ ಯಾವ ವಾರವಾಗುತ್ತೆ ಅಂತ ನೋಡ್ರಿ. 52ನ್ನ 7ರಿಂದ ವಾರದಿಂದ ವಾರದಲ್ಲಿ ಎಷ್ಟು ದಿನ? 7 ದಿನ. 7ರಿಂದ ಭಾಗ ಮಾಡಿರಿ. 7 ವೇಳೆ 49. ಎಷ್ಟು? 7 ವೇಳೆ 49. 12ರಲ್ಲಿ 9 ಕಳೆದರೆ ಎಷ್ಟು? 3. 1 2 3 ಯಾವ ವಾರ ಆಗುತ್ತೆ ನೋಡ್ರಿ. ವಿಷಮ ದಿನ ಎಷ್ಟು ಬಂದಿದೆ? 3 ಬಂದಿದೆ. ನಾವು ಕಂಟಿನ್ಯೂ ಆಗಿ ಬರೆದರೆ ಸ್ವಲ್ಪ ತಪ್ಪಾಗುತ್ತೆ. ಇದನ್ನು ನಾವು ನಿಮಗೆ ಹೇಳಿದೆ. ಇಲ್ಲಿ ಮಂಗಳವಾರ ಅಂತ ಮಂಗಳವಾರ ನೋಡ್ರಿ. ಈಗ ನಾವು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬರೆದರೆ ತಪ್ಪಾಗುತ್ತೆ. ಅವರು ಏನು ಕೇಳಿದರೆ ಹಿಂದಿನ ದಿನ, ಹಿಂದ್ಗಡೆ. ಅಂದರೆ ಇವತ್ತು ಮಂಗಳವಾರವಾದರೆ ಹಿಂದಿನ ದಿನ 52ನೇ ದಿನ ಯಾವ ವಾರ ಆಗುತ್ತೆ ಅಂತ ಕೇಳಿದರೆ ನಾವು ಹಿಂದ್ಗಡೆ ಹೋಗಬೇಕು. 3 ದಿನ -1 -2 -3 ಹಿಂದ್ಗಡೆ ಹೋದರೆ ನಮಗೆ ಯಾವ ವಾರ ಅಂತ ಸಿಗುತ್ತೆ ನೋಡ್ರಿ. ಮಂಗಳವಾರವಿದೆ, ಸೋಮವಾರ, ರವಿವಾರ, ಶನಿವಾರ. ಯಾವ ವಾರ ಆಗುತ್ತೆ ನಮಗೆ? ಶನಿವಾರವಾಗುವಂಥದ್ದು. ಆಪ್ಷನ್ಸ್ನಲ್ಲಿ ನಮಗೆ ಶನಿವಾರ ಕರೆಕ್ಟ್ ಆಗಿರುವಂಥ ಆನ್ಸರ್. ಅಂದರೆ ಹಿಂದ್ಗಡೆ ಕೇಳಿದರೆ ಹಿಂದ್ಗಡೆ ಬರಬೇಕು, ಮುಂದೆ ಕೇಳಿದರೆ ಮುಂದೆ ಯಾವ ವಾರ ಆಗುತ್ತೆ ಅಂತ ಕೇಳಿದರೆ ಮುಂದ್ಗಡೆ ಬರೆದುಕೊಳ್ಳಬೇಕು. ಮುಂದಿನ ವಾರಗಳನ್ನು ಎನ್ನಿಸುತ್ತಾ ಹೋಗಬೇಕು. ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ನೋಡ್ರಿ ಸ್ನೇಹಿತರೆ, ಇವತ್ತು ಶುಕ್ರವಾರವಾದರೆ ಹಿಂದಿನ 65 ದಿನ ಯಾವ ದಿನವಾಗುತ್ತೆ ಅಂತ ಕೇಳಿದ್ದಾರೆ. ನಾವು ಇಲ್ಲಿ ಇವತ್ತು ಯಾವ ವಾರ? ಶುಕ್ರವಾರ. ಇಷ್ಟು ಬರೆದುಕೊಳ್ಳ್ರಿ. ಈ ಶಾರ್ಟ್ ಆಗಿ 0 ಬರೆದು ಶೂ ಅಂತಂದು ಅಷ್ಟೇ ಬರೆದುಕೊಳ್ಬೇಕು. ಇಷ್ಟೇ ಶುಕ್ರವಾರ ಅಂತ ಇಷ್ಟೇ ಬರೆದುಕೊಳ್ಳಿ. 65ನ್ನ 7ರಿಂದ ಭಾಗಲೇ ಮಾಡ್ರಿ. ನೋಡ್ರಿ ಎಷ್ಟು ಶೇಷ ಉಳಿಯುತ್ತೆ, ವಿಷಮ ದಿನ ಎಷ್ಟು ಉಳಿಯುತ್ತೆ ಅಂತ. 7 9 63 ಎಷ್ಟು ಉಳಿತು? 2 ಉಳಿತು. ಅಂದರೆ ನಾವು ಮುಂದ್ಗಡೆ ಹಚ್ಚಬೇಕು, ಏನು ಹಿಂದ್ಗಡೆ ಹಚ್ಚಬೇಕು? ಅವ್ರು ಏನು ಕೇಳಿದ್ದಾರೆ? ಹಿಂದಿನ ದಿನ ಕೇಳಿದ್ದಾರೆ. ಹಿಂದಿನ ದಿನ ಅಂದರೆ ನಾವು ಹಿಂದ್ಗಡೆ ಬರೆದುಕೊಳ್ಬೇಕು. ಹಿಂದೆ 2 ದಿನ ಅಂದರೆ ಶುಕ್ರವಾರವಿದೆ, ಗುರುವಾರ, ಗುರುವಾರ ಆದ ನಂತರ ಬುಧವಾರ. ಆನ್ಸರ್ ಯಾವ್ದು ಬರುತ್ತೆ ನಮಗೆ? ಬುಧವಾರ ಆನ್ಸರ್ ಆಗಿರುವಂಥದ್ದು. ಆಪ್ಷನ್ಸ್ ಸಿ ನಮಗೆ ಕರೆಕ್ಟ್ ಆಗಿರುತ್ತೆ. ಪ್ರಶ್ನೆಯನ್ನು ನೋಡ್ರಿ. ಇಲ್ಲೇ ಒಂದು ಪ್ರಶ್ನೆಯನ್ನು ಕೊಡ್ತೀನಿ. ಇದನ್ನು ನೀವು 165 ದಿನದ ನಂತರ ಯಾವ ವಾರ ಬರುತ್ತೆ ಅಂತ ನೋಡ್ರಿ. ಇದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ ಯಾವ ವಾರ ಬರುತ್ತೆ ಅಂತ. 165 ದಿನದ ನಂತರ ಯಾವ ವಾರ ಬರುತ್ತೆ ಅಂತ ನೋಡ್ರಿ. ನೋಡ್ಬೋದು ಸ್ನೇಹಿತರೆ, ಸ್ವಲ್ಪ ನಿಮಗೆ ಒಂದು ಸಾಮಾನ್ಯ ವರ್ಷದ ಮೊದಲ ದಿನ, ಒಂದು ಸಾಮಾನ್ಯ ವರ್ಷದ ಮೊದಲ ದಿನ ಸೋಮವಾರ. ಯಾವ ವಾರ? ಸೋಮವಾರವಾದರೆ ಆ ವರ್ಷದಲ್ಲಿ ಒಟ್ಟು ಎಷ್ಟು ಸೋಮವಾರಗಳು ಬರುತ್ತವೆ ಅಂತ ಕೇಳಿದ್ದಾರೆ. ಸೋಮವಾರಗಳು ಇರುತ್ತವೆ. ಆಪ್ಷನ್ಸ್ ಎ 50, ಆಪ್ಷನ್ಸ್ ಬಿ 51, ಆಪ್ಷನ್ಸ್ ಸಿ 52, ಆಪ್ಷನ್ಸ್ ಡಿ 53. ಎಷ್ಟು ವಾರಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂತ ನೋಡಿದರೆ ನಮ್ಮ ಸಾಮಾನ್ಯ ವರ್ಷದಲ್ಲಿ 365 ದಿನಗಳನ್ನು ನೋಡುವಂಥದ್ದು. ಎಷ್ಟು ದಿನಗಳು? 365 ದಿನಗಳನ್ನು ನೋಡುವಂಥದ್ದು. ನಮಗೆ ಎಷ್ಟು ವಾರಗಳು ಬರುತ್ತವೆ ಅಂತ ನೋಡಬೇಕು. ಅಂದರೆ ಕಂಡುಹಿಡಿಬೇಕಾದ್ರೆ ನಾವು ಎಷ್ಟು ವಾರಗಳು? ಒಂದು ವಾರಕ್ಕೆ 7 ದಿನಗಳು. ಅಂದರೆ -1 ಯಾಕೆ ತೆಗೆದುಕೊಳ್ಳುವುದು ಅಂದರೆ ಇಲ್ಲಿ 364 ಅನ್ನುವುದು ಸಂಪೂರ್ಣವಾಗಿ 7ರಿಂದ ಭಾಗ ಹೋಗುತ್ತೆ.
ಸಂಪೂರ್ಣವಾಗಿ 7ರಿಂದ ಭಾಗ ಹೋಗುತ್ತೆ, ಶೇಷ ನಮಗೆ 0 ಬರುತ್ತೆ. ಆದರೆ ಎಷ್ಟು ವಾರಗಳು ಮತ್ತು ಎಷ್ಟು ದಿನಗಳು ಬರುತ್ತವೆ ಅಂತ ಗೊತ್ತಾಗುತ್ತೆ. ನೋಡ್ರಿ, 364 ಡಿವೈಡೆಡ್ ಬೈ 7, 7 5 35, 1 ಉಳಿತು, 4 ಎಣಿಸ್ಕೊಂಡೆ, 7 2 54, 7 2 14, 0 0. ಎಷ್ಟು ಉಳಿತು ನಮಗೆ? ಎಷ್ಟು ದಿನಗಳು ಬರುತ್ತವೆ? 52 ದಿನಗಳು ಪ್ಲಸ್ 1 ಅನ್ನು ಸೇರಿಸಿದರೆ 53 ದಿನಗಳನ್ನು ನೋಡುವಂಥದ್ದು. ಅಂದರೆ ನಾನು ನಿಮಗೆ ಏನು ಹೇಳಿದ್ದೆ, ಇನ್ನೊಂದು ಪ್ರಶ್ನೆ ಇದರಲ್ಲಿ ಕೇಳ್ತೀನಿ. ಒಂದು ಸಾಮಾನ್ಯ ಕ್ಯಾಲೆಂಡರ್ ಮೊದಲ ದಿನ ಸೋಮವಾರವಾದರೆ ಅದೇ ವರ್ಷದ ಕೊನೆಯ ದಿನ ಯಾವ ವಾರವಾಗಿರುತ್ತೆ ಅಂತ ಕೇಳಿದರೆ ಯಾವ ವಾರವಾಗಿರುತ್ತೆ? ಡಿಸೆಂಬರ್ 31ರಲ್ಲಿ ಯಾವ ವಾರವಾಗಿರುತ್ತೆ ಅಂದರೆ ಅದು ಸಹಿತ ಸೋಮವಾರವಾಗಿರುವಂಥದ್ದು. ಕೊನೆಯ ದಿನ ಸಹಿತ ಸೋಮವಾರವಾಗಿರುವಂಥದ್ದು. ಈ ರೀತಿ ನಾವು ಅಂದರೆ ಒಂದು ಮೊದಲನೇ ದಿನ ಕೇಳಿದಾಗ ನಮಗೆ 1 ಮೈನಸ್ ಮಾಡಿಕೊಂಡು 364 ಅಂದರೆ ಸಾಮಾನ್ಯ ವರ್ಷದಲ್ಲಿ 365 ದಿನಗಳನ್ನು ನೋಡುವಂಥದ್ದು. 364 ಭಾಗಲೇ ಮಾಡಿದರೆ 7ರಿಂದ 52 ದಿನಗಳು ಬರುತ್ತವೆ. ಅಂದರೆ ನಮಗೆ 52 ವಾರಗಳು. ಒಂದು ಸಾಮಾನ್ಯ ವರ್ಷದಲ್ಲಿ 52 ವಾರಗಳು ಬರುತ್ತವೆ. ಅಧಿಕ ವರ್ಷದಲ್ಲಿಯೂ ಸಹಿತ 52 ದಿನಗಳು, 52 ವಾರಗಳು ಪ್ಲಸ್ 2 ದಿನ ಬರುತ್ತೆ. ಅಂದರೆ ಫೆಬ್ರವರಿ 29 ಆಗುತ್ತೆ ಅಲ್ಲಿ ಅಧಿಕ ವರ್ಷದಲ್ಲಿ. ಅದಕ್ಕೆ ನಾವು 1 ಪ್ಲಸ್ ಸೇರಿಸಿಕೊಂಡು ಇದು 1 ಪ್ಲಸ್ ಇದು 1 ಅಧಿಕ ಫೆಬ್ರವರಿ 1ರಲ್ಲಿ 2 ಸಹಿತ 2. ಅದಕ್ಕೆ ನಾವು 366 ಅಧಿಕ ವರ್ಷದಲ್ಲಿ ನೋಡ್ತೀವಿ. ಸಾಮಾನ್ಯ ವರ್ಷದಲ್ಲಿ 365 ನೋಡ್ತೀವಿ. ಅಂದರೆ ನಮಗೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ರಿ, 53 ದಿನಗಳು ಸೋಮವಾರ, 53 ಸೋಮವಾರವನ್ನು ನಾವು ನೋಡುವಂಥದ್ದು ಸಾಮಾನ್ಯ ವರ್ಷದಲ್ಲಿ. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆಯನ್ನು ನೋಡ್ರಿ ಸ್ಪರ್ಧಾರ್ಥಿಗಳೇ, ಈ ಪ್ರಶ್ನೆಯಲ್ಲಿ ಸ್ವಲ್ಪ ವರ್ಷವನ್ನು ಕೊಟ್ಟಿದ್ದಾರೆ. ಇದು ಸಾಮಾನ್ಯ ವರ್ಷವು ಅಧಿಕ ವರ್ಷವು ಅಂತ ನೋಡಿಕೊಳ್ಳಿ. 30 ಜನವರಿ 2003 ಗುರುವಾರವಾದರೆ 2ನೇ ಮಾರ್ಚ್ 2ನೇ ತಾರೀಕು ಮಾರ್ಚ್ 2003 ಯಾವ ವಾರ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಕೊಟ್ಟಿಲ್ಲ, ಅವರು ತಿಂಗಳಿಂದ ತಿಂಗಳಿಗೆ ಕೊಟ್ಟಿದ್ದಾರೆ. ಜನವರಿ ಎಷ್ಟು? 30 ಯಾವ ವಾರ ಆಗುತ್ತೆ ಅದನ್ನು ಬರೆದುಕೊಳ್ಳಿ. ಮೊದಲು ಜನವರಿ 30ಕ್ಕೆ ಗುರುವಾರ. ಜನವರಿ 30ಕ್ಕೆ ಗುರುವಾರವಾಗಿತ್ತಂದ್ರೆ ಅವ್ರು ಕೊಟ್ಟಾರು. ನಮಗೇನು ಕೇಳ್ಯಾರ ಅವರು? 2ನೇ ಮಾರ್ಚ್ 2003 ಅಂದರೆ ಮಾರ್ಚ್ ತಿಂಗಳದಾಗ 2ನೇ ತಾರೀಕು ಯಾವ ವಾರ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡ್ರಿ, ನಮಗೆ ಸಾಮಾನ್ಯ ವರ್ಷ ಇದ್ದಾಗ 31 ನೋಡ್ಬೋದು ಜನವರಿಯಲ್ಲಿ ದಿವಸಗಳನ್ನು. 31 ಅಂದರೆ ಇಲ್ಲಿ ನಾವು 31ನೇ ತಾರೀಕು ಜನವರಿ, 31 ಇರುತ್ತವೆ. ಆದರೆ ಇಲ್ಲಿ 30 ಕಳೀಬೇಕು ನಾವು. ಅದಕ್ಕೆ 1 ಅನ್ನುವುದು ಜನವರಿಯಲ್ಲಿ 1 ದಿನ ಮಾತ್ರ ನಮಗೆ ಸಿಗುತ್ತದೆ. ಫೆಬ್ರವರಿಯಲ್ಲಿ ಎಷ್ಟು ದಿನಗಳು? 28 ದಿನಗಳು. ಅಂದರೆ ಸಾಮಾನ್ಯ ವರ್ಷವಿದೆ, ಇದು ಸಾಮಾನ್ಯ ವರ್ಷದಲ್ಲಿ 28 ದಿನಗಳನ್ನು ಬರೆದುಕೊಳ್ಳಿ. ಮಾರ್ಚ್ನಲ್ಲಿ ಅವರು ಏನು ಕೇಳಿದ್ದಾರೆ? ಮಾರ್ಚ್ನಲ್ಲಿ ಎಷ್ಟು ದಿವಸಗಳು? ಮಾರ್ಚ್ನಲ್ಲಿ ಸಹಿತ 31 ದಿನಗಳನ್ನು, ಮಾರ್ಚ್ನಲ್ಲಿಯೂ ಸಹಿತ 31 ದಿನಗಳನ್ನು ನೋಡ್ಬೋದು. ಆದರೆ ನಮಗೆ ಇಲ್ಲಿ 2ನೇ ತಾರೀಕು ಅಷ್ಟೇ ಕೊಟ್ಟಿದ್ದಾರೆ. ಅಂದರೆ 2 ಮಾತ್ರ ಬರೆದುಕೊಳ್ಳಿ. 2ನೇ ತಾರೀಕು ತನಕ ಅಷ್ಟೇ ಕೊಟ್ಟಿದ್ದಾರೆ ನಮಗೆ. ಇವು ಅಷ್ಟುಗಳನ್ನು ಕೂಡಿಸ್ಕೊಳ್ಳಿ. ಎಷ್ಟಾಗುತ್ತೆ? 28, 30, 31. ಅಂದರೆ ನಿಮಗೆ 31 ದಿನಗಳನ್ನು ನೋಡುವಂಥದ್ದು.
ಟೋಟಲ್ ಆಗಿ ಎಷ್ಟು ದಿನಗಳು? 31 ದಿನಗಳು. 31ನೇ ದಿನ ಯಾವ ವಾರವಾಗುತ್ತೆ ಅಂತ ಅವರು ಕೇಳಿದ್ದಾರೆ. ನೋಡ್ರಿ, ನಮಗೆ 31ನ್ನು 7ರಲ್ಲಿ ಭಾಗಲೇ ಮಾಡಬೇಕು. ಭಾಗಿಸಿದಾಗ 7 3 21, 7 4 28, 10ರಲ್ಲಿ 8ನ್ನು ಕಳೆದರೆ 2, ಇದು 1 ಆಗಬೇಕು, 31 ಆಗಬೇಕು. 11ರಲ್ಲಿ 8ನ್ನು ಕಳೆದರೆ 3, 0. ಅಂದರೆ ನಮಗೆ ವಿಷಮ ದಿನಗಳು ಎಷ್ಟು ಬಂದು? 3 ವಿಷಮ ದಿನಗಳು. 3 ವಿಷಮ ದಿನಗಳನ್ನು ನಾವು ನೋಡಬೇಕು. ಇಲ್ಲಿ ಗುರುವಾರ ಏನಿದು? 0. ಗುರುವಾರ ನಮಗೆ 0 ಆಗಿರುತ್ತೆ. ನೆಕ್ಸ್ಟ್ ಯಾವ ವಾರ? 1, 2 ವಿಷಮ ದಿನಗಳು ಎಷ್ಟು ಬಂದಿವೆ? 3 ವಿಷಮ ದಿನಗಳು. ಗುರುವಾರದಿಂದ 3ನೇ ದಿನ ಯಾವ ವಾರ ಆಗುತ್ತೆ ನೋಡ್ರಿ? ಶುಕ್ರ, ಶನಿ, ಇದು ರವಿ. ರವಿವಾರ ನಮಗೆ ಆಗುವಂಥದ್ದು. ಆಪ್ಷನ್ಸ್ನಲ್ಲಿ ನೋಡ್ಬೋದು, ಭಾನುವಾರ ಅಂತ ಕೊಟ್ಟಿದ್ದಾರೆ. ಇದು ನಮಗೆ ಆನ್ಸರ್. 7 ಏಪ್ರಿಲ್ 3 ಶುಕ್ರವಾರವಾದರೆ 2017 ಏಪ್ರಿಲ್ 29. ನಾವು ವರ್ಷವನ್ನು ನೋಡಿದ್ವಿ, ತಿಂಗಳವನ್ನು ನೋಡಿದ್ವಿ, ದಿನ 3 ಕೊಟ್ಟಿದ್ದಾರೆ. ಶುಕ್ರವಾರ ದಿನ 3ನೇ ತಾರೀಕು ಏಪ್ರಿಲ್ 3 ಶುಕ್ರವಾರ. ಏಪ್ರಿಲ್ 3 ಏನು ಕೊಟ್ಟಿದ್ದಾರೆ? ಶುಕ್ರವಾರ. ಇದನ್ನು ನಾವು 0 ಅಂತ ಬರೆದುಕೊಳ್ಬೇಕು. ಅವ್ರು ಏನು ಕೇಳಿದ್ದಾರೆ? 2017 ಏಪ್ರಿಲ್ 29ರಂದು ಯಾವ ದಿನವಾಗುತ್ತದೆ ಅಂತ ಕೇಳಿದ್ದಾರೆ. ಯಾವ ದಿನವಾಗುತ್ತೆ ನೋಡ್ಬೋದು. ಇಲ್ಲಿ ಏಪ್ರಿಲ್ನಲ್ಲಿ ಎಷ್ಟು ದಿನಗಳು ಬರುತ್ತವೆ? ಇಲ್ಲಿ ನೋಡ್ರಿ ಸ್ನೇಹಿತರೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ 30 ದಿನಗಳನ್ನು ನೋಡುವಂಥದ್ದು. ಎಷ್ಟು ದಿನಗಳು? 30 ದಿನಗಳು. 30 ದಿನಗಳಲ್ಲಿ 3 ದಿನಗಳು ಆಲ್ರೆಡಿ ಕೊಟ್ಟಿದ್ದಾರೆ. ಅಂದರೆ ಶುಕ್ರವಾರ 3ನೇ ದಿನ ಶುಕ್ರವಾರವಾಗಿದೆ. ಏನು? 3ನೇ ದಿನ ಶುಕ್ರವಾರವಾಗಿದೆ. ನಮಗೆ 29ನೇ ತಾರೀಕು ಕೇಳಿದ್ದಾರೆ ಅವರು. ನೋಡ್ರಲ್ಲಿ 29ನ್ನು ಮಾತ್ರ ಬರೆದುಕೊಳ್ಬೇಕು. ನಮಗೆ ಈ ಏಪ್ರಿಲ್ನಲ್ಲಿರುವಂಥ 30 ದಿನಗಳು ಬೇಡ, 29 ದಿನಗಳು ಮಾತ್ರ ಬೇಕು. ಇದರಲ್ಲಿ 3ನ್ನು ಮೈನಸ್ ಮಾಡಿರಿ, 6 ಉಳಿಯುತ್ತೆ. 26 ದಿನಗಳು. 26ನ್ನು ನೀವು 7ರಿಂದ ಭಾಗಲೇ ಮಾಡಿರಿ. 7 3 21, 5 ದಿನ ಉಳಿತು. ನೋಡ್ರಿ, 1 2 3 4 5 ಇದನ್ನು ಬರೆದುಕೊಳ್ಳೋದಕ್ಕಿಂತ -1 -2 ಅಂತ ಬರೆದುಕೊಳ್ಳ್ರಿ. ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ ಯಾವ ದಿನ ನಮಗೆ ವಿಷಮ ದಿನ? 5 ದಿನಗಳು ಕೊಟ್ಟಿರುವಂಥದ್ದು. ವಿಷಮ ದಿನಗಳು 5 ದಿನ ಬಂದಿರುವಂಥದ್ದು. ಈ 5 ದಿನಗಳಲ್ಲಿ 5ನೇ ದಿನ ಯಾವುದಾಗುತ್ತೆ? ಬುಧವಾರವಾಗುತ್ತೆ. ಆದರೆ ನಾವು ಇದು ಸಹಿತ ಸರಿ, ಸ್ವಲ್ಪ ನಾವು 2 ದಿನಗಳನ್ನು ಹಿಂದಗಡೆ ಹೋದರೆ ಯಾವ ವಾರ ಬರುತ್ತೆ ನೋಡ್ರಿ? ಇದು ಶುಕ್ರವಾರ, ಗುರುವಾರ, ಇದು ಬುಧವಾರ. ಇದು ಸಹಿತ ಸರಿ, ಇದು ಸಹಿತ ಕರೆಕ್ಟ್ ಆಗಿರುವಂಥದ್ದು. ಆದರೆ ಇದು ಸ್ವಲ್ಪ ಸ್ಪೀಡ್ ಆಗುತ್ತೆ, ಇದು ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡಿಕೊಳ್ಳಿ. 5 ದಿನ ಕೊಟ್ಟಾಗ 2 ದಿನ ಹಿಂದ್ಗಡೆ ಬನ್ನಿ, 6 ದಿನ ಕೊಟ್ಟಾಗ ವಿಷಮ ದಿನಗಳು 1 ದಿನ ಹಿಂದ್ಗಡೆ ಬಂದರೆ ನಮಗೆ ಆನ್ಸರ್ ಸಿಗುತ್ತೆ. ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಬುಧವಾರ. ಇದು ಈ ರೀತಿ ಪ್ರಶ್ನೆ ಇರುತ್ತೆ. ಈ ಪ್ರಶ್ನೆ ನೋಡ್ರಲ್ಲಿ, ಈ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮಗೆ ಆಚರಣೆಗಳ ಬಗ್ಗೆ ಗೊತ್ತಿದ್ದರೆ ಮಾತ್ರ ಈ ಲೆಕ್ಕವನ್ನು ಬಿಡಿಸುವಂಥದ್ದು. ಸ್ವಲ್ಪ ದಿನಾಚರಣೆಗಳಾಗಿರ್ಬೋದು. ಈ ಓಜೋನ್ ದಿನಾಚರಣೆ ನೋಡ್ರಿ, 2000 ಪ್ರಶ್ನೆ ಏನಿದೆ ನೋಡ್ರಿ, 2018ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಂಗಳವಾರದಂದು ಆಚರಿಸಲಾಗುತ್ತದೆ. 2018
ಮಹಿಳಾ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಂಗಳವಾರದಂದು ಆಚರಿಸಲಾಯಿತು. ಹಾಗಾದರೆ ಅದೇ ವರ್ಷದಲ್ಲಿ ವಿಶ್ವ ಓಜೋನ್ ದಿನಾಚರಣೆಯನ್ನು ಯಾವ ದಿನ ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ. ನಿಮಗೆ ಯಾವ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಬರುತ್ತೆ, ಯಾವ ತಿಂಗಳಲ್ಲಿ ಓಜೋನ್ ದಿನಾಚರಣೆ ಬರುತ್ತೆ ಅಂತ ನೋಡಬೇಕು. ಅದು ಮೊದಲು ಗೊತ್ತಿದ್ರೆ ಮಾತ್ರ ಈ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಬರುತ್ತೆ. ನೋಡ್ರಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಆಚರಿಸ್ತಾರೆ ನೋಡ್ರಿ ಸ್ನೇಹಿತರೆ, ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ಅಂತಾರಾಷ್ಟ್ರೀಯ ಓಜೋನ್ ದಿನಾಚರಣೆಯನ್ನು ಸೆಪ್ಟೆಂಬರ್ 18ರಲ್ಲಿ ಈ ದಿನ ಯಾವಾಗ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮಾರ್ಚ್ 8 ಮಂಗಳವಾರ. ಈ ದಿನ ನಮಗೆ ಗೊತ್ತಿಲ್ಲ, ಅದೇ ಕ್ವಶನ್ ಅನ್ನ ಕೇಳಿದ್ದಾರೆ. ಈಗ ಸೆಪ್ಟೆಂಬರ್ 16ರಂದು ಅಂದ್ರೆ ಅವ್ರು ಏನ್ ಕೇಳಿದರು, ವಿಶ್ವ ಓಜೋನ್ ದಿನಾಚರಣೆಯನ್ನ ಯಾವಾಗ ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ. ನೋಡ್ರಿ, ಯಾವ ರೀತಿ ಬಿಡಿಸ್ಬೇಕಂದ್ರೆ ನಿಮ್ಗೆ ಹೇಳಿದ್ದೆ, ಮಾರ್ಚ್ 8 ಅನ್ನುವುದು ನಮಗೆ ಮಾರ್ಚ್ ತಿಂಗಳಲ್ಲಿ ಎಷ್ಟು ದಿನ, ಇದು ಸಾಮಾನ್ಯ ವರ್ಷವೋ ಇಲ್ಲ ಅಧಿಕ ವರ್ಷವೋ ಮೊದಲನ್ನ ಕಂಡುಹಿಡಿಬೇಕು. 2018 ಅನ್ನೋದು 2018 ಅನ್ನೋದು ನಮಗೆ ಇದು ಸಾಮಾನ್ಯ ವರ್ಷ. ಸಾಮಾನ್ಯ ವರ್ಷದಲ್ಲಿ ಮಾರ್ಚ್ ಎಷ್ಟು ಬರುತ್ತವೆ, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ 31 ದಿನಗಳು. 31 ದಿನಗಳಲ್ಲಿ 8ನ್ನು ಕಳೆಯಿರಿ. 11ರಲ್ಲಿ 8ನ್ನು ಕಳೆದರೆ ಎಷ್ಟು, 3, ಇದು 2, ಎಷ್ಟು ದಿನ ಉಳಿತು, 23 ದಿನಗಳು ಮಾರ್ಚ್ನಲ್ಲಿ. 23 ದಿನಗಳು. ಅದೇ ರೀತಿ ನಮಗೆ ಎಷ್ಟು ತಿಂಗಳು ಬರುತ್ತವೆ ಅಂದರೆ ಸೆಪ್ಟೆಂಬರ್ ತನ, ಮಾರ್ಚ್, ಏಪ್ರಿಲ್ 30, ಮಾರ್ಚ್, ಏಪ್ರಿಲ್, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31 ದಿನಗಳು ಮತ್ತು ಮಾತ್ರ ಇದೆ. ನೋಡ್ರಿ, ಇಲ್ಲಿ 30 ಅಂತ ಬರೆದುಕೊಳ್ಬೇಡ್ರಿ, ಆಗಸ್ಟ್ ಸಹಿತ 31 ಆಗುತ್ತೆ. ಸೆಪ್ಟೆಂಬರ್ ಎಷ್ಟು ಕೊಟ್ಟಿದ್ದಾರೆ, 16ನೇ ತಾರೀಕು ಕೊಟ್ಟಿದ್ದಾರೆ ಅವರು. ಅಂದ್ರೆ ನಾವು ಸೆಪ್ಟೆಂಬರ್ನಲ್ಲಿ 16 ದಿನಗಳನ್ನು ಬರೆದುಕೊಳ್ಬೇಕು. ಟೋಟಲ್ ಎಷ್ಟಾಗುತ್ತೆ ನೋಡ್ರಿ. ಇವುಗಳನ್ನ ಲೆಕ್ಕ ಮಾಡುವುದಕ್ಕಿಂತ ಸ್ವಲ್ಪ ಇಲ್ಲಿ ನೋಡ್ರಿ, ನಮಗೆ 23, 30 ದಿನಗಳಿದ್ದಾಗ ನಮಗೆ ವಿಷಮ ದಿನಗಳು ಎಷ್ಟು ಬರುತ್ತವೆ, 2 ದಿನಗಳು. 31 ಇದ್ದಾಗ 3, 30 ಇದ್ದಾಗ 2, 3, 3, 16. ನೋಡ್ರಿ, ಕೂಡಿಸ್ರಿ. 23, 5, 8, 10, 13, 16, 16, 1, 6, 22, ಸಾರಿ 22, 1, ಇದು 2, 3 ಆಯಿತು. 3 + 2 5, 52. ಬಾಗ್ಲೆ ಮಾಡಿಬಿಡ್ರಿ. ನಾ ಸ್ವಲ್ಪ ನೋಡ್ರಿ, 7 ಬಾಗ್ಲೆ ಮಾಡ್ರಿ. 7 7 49. ಎಷ್ಟು ಉಳಿತು, 12ರಲ್ಲಿ 9ನ್ನು ಕೇಳಿದರೆ 3 ಉಳಿತು, 0. ವಿಷಮ ದಿನ ಎಷ್ಟು ಬಂತು ನಮಗೆ, ಇದು ವಿಷಮ ದಿನ. ಈ ವಿಷಮ ದಿನ 3 ದಿನಗಳು ಬಂತು. ನೋಡ್ರಿ, ಮಂಗಳವಾರ ನಮಗೆ 0, ಮಂಗಳವಾರ 0 ನಮಗೆ 1 2 3. ನೋಡ್ರಿ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಯಾವ ವಾರ, ಆನ್ಸರ್ ನಮಗೆ ಏನು ಬರುತ್ತೆ, ಶುಕ್ರವಾರ. ನೋಡ್ರಿ, ಸ್ವಲ್ಪ ಈ ರೀತಿ ಪ್ರಶ್ನೆಯ ಸಹಿತ ಕೇಳ್ತಾರೆ. ಇದೇ ರೀತಿ ಮತ್ತೊಂದು ಪ್ರಶ್ನೆಯನ್ನ ನೋಡ್ತೀನಿ, ನಿಮಗೆ ಕೇಳ್ತೀನಿ. ನೋಡ್ರಿ ಸ್ನೇಹಿತರೆ, ಈ ಕ್ವಶನ್ ಅನ್ನ 2020ರಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಗುರುವಾರದಂದು ಆಚರಿಸಲಾಗುತ್ತದೆ.
ಹಾಗಾದರೆ ಅದೇ ವರ್ಷದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ನಮಗೆ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಎಷ್ಟನೇ ತಾರೀಕಾಗುತ್ತೆ? ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ನೋಡುವಂಥದ್ದು. ಅಂದು ಯಾವಾರ ಆಗುತ್ತೆ? ಡಿಸೆಂಬರ್ ಗುರುವಾರ. ಇದು 10ನೇ ತಾರೀಕು. ಇದು 10ನೇ ತಾರೀಕು ಆಗಿರುತ್ತೆ. ಆದರೆ ನಾವು ಈಗ ಜೂನ್ ಅನ್ನ ಕೇಳಿದ್ದಾರೆ. ಜೂನ್ನಲ್ಲಿ ನಮಗೆ ವಿಶ್ವ ಪರಿಸರ ದಿನಾಚರಣೆ ಜೂನ್ 5ರಂದು ಆಚರಿಸುತ್ತೇವೆ. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಆದರೆ ನಮಗೆ ಯಾವ ವಾರ ಅಂತ ಗೊತ್ತಿಲ್ಲ. ಇಲ್ಲಿ ಡಿಸೆಂಬರ್ದಿಂದ ಜೂನ್ ಕೊಟ್ಟಿದ್ದಾರೆ, ಜೂನ್ದಿಂದ ಡಿಸೆಂಬರ್ ಕೊಟ್ಟಿದ್ದಾರೆ. ಅವುಗಳನ್ನು ಸಹಿತ ಬಿಡಿಸಬಹುದು. ಆದರೆ ಇದನ್ನು ನಾವು ಜೂನ್ದಿಂದ ಡಿಸೆಂಬರ್ಗೆ ಹೋಗೋಣ. ನೋಡ್ರಲ್ಲಿ ಜೂನ್ನಲ್ಲಿ ಎಷ್ಟು ತಿಂಗಳು, ಎಷ್ಟು ದಿನಗಳು? 30 ದಿನಗಳು. ಜೂನ್ನಲ್ಲಿ 30 ದಿನಗಳಲ್ಲಿ 5 ದಿನಗಳನ್ನು ಕಳೆದರೆ ಎಷ್ಟು? 25. ಜುಲೈ 31, ಆಗಸ್ಟ್ 31, ಆಗಸ್ಟ್ ಗಂಟೆ ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31. ಆದರೆ ಈ 31 ಬರೆದುಕೊಳ್ಬಾರ್ದು. ಇಲ್ಲಿ ನಮಗೆ ಡಿಸೆಂಬರ್ 10ನೇ ತಾರೀಕು ತನಕ ಅಷ್ಟೇ ಬೇಕು. ಡಿಸೆಂಬರ್ ಎಷ್ಟು? 10. ಈ 25, 3 ಅಂದರೆ 31 ಇದ್ದರೆ ವಿಷಮ ದಿನಗಳು ಎಷ್ಟು ಬರುತ್ತೆ? 3 ಬರುತ್ತೆ. 3, 2, 2, 3, 2, 10. ಇವುಗಳನ್ನ ಕೂಡಿಸ್ಕೊಳ್ಳಿ. 8, 8, 1, 3, 11, 11 ಪ್ಲಸ್ 2 13, 13 ಪ್ಲಸ್ 3 16, 16 ಪ್ಲಸ್ 2 ಎಷ್ಟು? 18. ಈ 48 ಟೋಟಲ್ ಆಗಿ ಎಷ್ಟಾಯಿತು? 48 ದಿನಗಳು. ಈ 48 ದಿನಗಳನ್ನು 7ರಲ್ಲಿ ಭಾಗಾಕಾರ ಮಾಡಿರಿ. 7 7 49 ಆಗುತ್ತೆ. 7 6 ಎಷ್ಟು? 7 5 35, 7 6 42, 6 ಉಳಿತು. ಇಲ್ಲಿ ನಿಮಗೆ ಗುರುವಾರ 10ನೇ ತಾರೀಕು ಗುರುವಾರವಾದರೆ ಜೂನ್ ಯಾವ ವಾರ ಆಗುತ್ತೆ ಅಂತ ಕೇಳಿದ್ದಾರೆ. ನಾವು ಹಿಂದ್ಗಡೆ ಬರಬೇಕು. ನೋಡ್ರಿ, ಇದು 10ನೇ ಗುರುವ ಡಿಸೆಂಬರ್ 10 ಅನ್ನುವುದು ಮುಂದಿನ ದಿನ. ಡಿಸೆಂಬರ್ 10 ಅನ್ನುವುದು ಮುಂದಿನ ದಿನ. ಆದರೆ ನಮಗೆ ಜೂನ್ 5 ಹಿಂದಿನ ದಿನ ಬೇಕು. ಹಿಂದಿನ ದಿನ ಇದ್ದಾಗ ನಾವು ಅಂದರೆ ಗುರುವಾರದಿಂದ ಹಿಂದ್ಗಡೆ ಬರಬೇಕು. ಯಾವಾರ? ಬುಧವಾರ. 6 ಅಂದ್ರೆ ನೋಡ್ರಿ, ಇದು ಗುರುವಾರ 0, 1, 2, 3, 4, 5. ಇದು -1, 2, 3, 4, 5. ಈ ರೀತಿ ನಾವು ಬಿಡಿಸ್ತೀವಿ. ಬಿಡಿಸುವಾಗ ನಮಗೆ ಹಿಂದ್ಗಡೆ ಬೇಕು. ಅಂದರೆ ಇದು ಎಷ್ಟು? 2020 ಡಿಸೆಂಬರ್ ಇದೆ. ಈ ತಿಂಗಳು ಡಿಸೆಂಬರ್. ಇದನ್ನ 6 ದಿನ ಹಿಂದ್ಗಡೆ ಬಂದರೆ ಎಷ್ಟಾಗುತ್ತೆ ನೋಡ್ರಿ? -6 ಆಗುತ್ತೆ. ಬುಧವಾರ, ಮಂಗಳವಾರ, ಸೋಮವಾರ, ರವಿವಾರ, ಶನಿವಾರ, ಶುಕ್ರವಾರ. ನೋಡ್ರಿ, ನಮಗೆ ಡಿಸೆಂಬರ್ ಗುರುವಾರ 10ನೇ ತಾರೀಕು ಕೊಟ್ಟಿದ್ದಾರೆ. ಜೂನ್ 5ನೇ ತಾರೀಕು ಬೇಕು. ಹಿಂದ್ಗಡೆ ಬರಬೇಕು. ನಾವು ಹಿಂದ್ಗಡೆ ಬರುವಾಗ ನಾವು ಈ ಕಡೆ ಮೇಲ್ಗಡೆಯಿಂದ ನೋಡೋಣ. ಬುಧವಾರ, ಮಂಗಳವಾರ, ಸೋಮವಾರ, ರವಿವಾರ, ಶನಿವಾರ, ಶುಕ್ರವಾರ. ಇಷ್ಟೆಲ್ಲ ಎಣಿಸುವುದಕ್ಕಿಂತ ನಾವು ಒಂದು ದಿನ ಮುಂದ್ಗಡೆ ಬಂದರೆ ಯಾವ ವಾರ ಆಗುತ್ತೆ ನೋಡ್ರಿ? ಇಲ್ಲಿ ಗುರುವಾರ ಇದೆ, ಇದು ಶುಕ್ರವಾರ. 6 ದಿನ ಹಿಂದ್ಗಡೆ ಬರುವುದಕ್ಕಿಂತ ಒಂದು ದಿನ ಮುಂದ್ಗಡೆ ಹೋದರೆ ನಮಗೆ ಶುಕ್ರವಾರ ಸಿಗುತ್ತೆ. ಆನ್ಸರ್ ನಮಗೆ ಶುಕ್ರವಾರ. ಅಂದರೆ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಅಂದರೆ 2020ರಲ್ಲಿ ಶುಕ್ರವಾರ ಆಗಿರುತ್ತೆ, 5ನೇ ತಾರೀಕು. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗಳನ್ನು ಮತ್ತೊಂದು ಸ್ಲೈಡಲ್ಲಿ ಹೇಳ್ತೀನಿ.